ಜೀಸಸ್ ಹುಟ್ಟಿ 2000 ಇಯರ್ಸ್ ಆಗಿದೆ. ಅದೇ ಪಿರಮಿಡ್ಸ್‌ನ 4500 ಇಯರ್ಸ್ ಮುಂಚೆನೇ ಕಟ್ಟಿದ್ದಾರೆ. ಅಂದ್ರೆ ಜೀಸಸ್ ಹುಟ್ಟಕ್ಕೂ 2000 ವರ್ಷಕ್ಕೆ ಮುಂಚೆನೇ ಪಿರಮಿಡ್‌ನ ಕಟ್ಟಿದ್ದಾರೆ. ಈ ಪಿರಮಿಡ್‌ನ ನಾವು ಫೋಟೋದಲ್ಲಿ ನೋಡಿರ್ತೀವಿ, ಎಲ್ಲಾದ್ರೂ ಕೇಳಿರ್ತೀವಿ, ಇಲ್ಲ ಮೂವೀಸಲ್ಲಿ ನೋಡಿರ್ತೀವಿ. ಈಜಿಪ್ಟ್ ಅಂದ್ರೇನೆ ನಮ್ಗೆಲ್ಲರಿಗೂ ಫ್ಲಾಶ್ ಆಗೋದು ಪಿರಮಿಡ್. ಪಿರಮಿಡ್‌ನ ಯಾರು ಕಟ್ಟಿದ್ರು ಅಂತ ಗೊತ್ತಾ? ಈಜಿಪ್ಟ್‌ನ ಜನ ಏನಕ್ಕೆ ಅಷ್ಟು ದೊಡ್ಡ ಸ್ಟ್ರಕ್ಚರ್‌ನ ಡೆಸರ್ಟ್ ಅಲ್ಲಿ ಇಟ್ಟಿದ್ದಾರೆ? ಪಿರಮಿಡ್‌ನ ಸುತ್ತಿ ಅಷ್ಟು ಮಿಸ್ಟ್ರಿ ಇದೆ. ಇವತ್ತಿನ ವಿಡಿಯೋದಲ್ಲಿ ವರ್ಲ್ಡ್ಸ್ ಓಲ್ಡೆಸ್ಟ್ ಅಂಡ್ ಬಿಗ್ಗೆಸ್ಟ್ ಮಿಸ್ಟ್ರಿ ಆದ ಈ ಪಿರಮಿಡ್ಸ್ ಬಗ್ಗೆ ಒಂದು 15 ಪಾಯಿಂಟ್ಸ್ ಹೇಳ್ತೀನಿ. ಹಾಯ್ ಆಲ್, ನಾನು ಹರ್ಷ. ವೆಲ್ಕಮ್ ಟು ಯುಎಫ್‌ಸಿ. ತಾಜ್ ಮಹಲ್ ಕಟ್ಟಿ ಬರೀ 500 ವರ್ಷ ಆಗಿರೋದು. ಅದರಲ್ಲೇ ಅಷ್ಟೊಂದು ಮಿಸ್ಟ್ರಿ ಇದೆ. ಇನ್ನು ಪಿರಮಿಡ್ 4000 ವರ್ಷ ಮುಂಚೆ ಕಟ್ಟಿರೋದು. ಅದ್ರಲ್ಲಿ ಎಷ್ಟು ಮಿಸ್ಟ್ರಿ ಇರುತ್ತೆ ಅಂತ ಯೋಚನೆ ಮಾಡಿ. ಜಗತ್ತಲ್ಲಿ ಎಷ್ಟೊಂದು ಕಡೆ ಪಿರಮಿಡ್ಸ್ ಇದೆ. ಅದೇ ಇವತ್ತು ನಾವು ನೋಡ್ತಾ ಇರೋದು ಈಜಿಪ್ಟ್ ಅಲ್ಲಿರೋ 3 ದೊಡ್ಡ ಪಿರಮಿಡ್ಸ್. ಈ 3 ಪಿರಮಿಡ್ಸ್‌ನ ಪಿರಮಿಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದರಲ್ಲೂ ಸೆಂಟ್ರಲ್ ಇರೋದು ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತ ಕರೀತಾರೆ. ಇದನ್ನ ಕಟ್ಟಿ 4500 ವರ್ಷ ಆಗಿದೆ. 4500 ಇಯರ್ಸ್ ಮುಂಚೆ ಕಟ್ಟಿರೋದು ಇದು ದೊಡ್ಡ ವಿಷಯನ ಅಂದ್ರೆ ಇವತ್ತಿರೋ ಎಲ್ಲ ಟೆಕ್ನಾಲಜಿ ಇಟ್ಕೊಂಡು ಇದನ್ನ ಕಟ್ಟೋದನ್ನು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವತ್ತು ಈ ಪಿರಮಿಡ್ ನೋಡಿದ್ರೆ ಅಲ್ಲಲ್ಲಿ ಡ್ಯಾಮೇಜ್, ಕಲ್ಲೆಲ್ಲ ಒಡೆದೋಗಿ ಉದ್ರೋಗಿರೋದನ್ನ ನೋಡಬಹುದು. ಇದೆಲ್ಲ ಒಂದು ಸ್ಟ್ರಕ್ಚರ್ ಅಂತ ಕೇಳಬಹುದು. ಆದ್ರೆ 4500 ಇಯರ್ಸ್ ಮುಂಚೆ ಈ ಪಿರಮಿಡ್ ನ ಲೈಮ್ ಸ್ಟೋನ್ ಇಟ್ಟು ಕವರ್ ಮಾಡಿದ್ರು. ಆ ಟೈಮಲ್ಲಿ ನಾವು ಅಲ್ಲಿ ಇದ್ದಿದ್ರೆ ಇದನ್ನ ನೋಡಕ್ ಆಗ್ತಾ ಇರ್ಲಿಲ್ವಂತೆ, ಕಣ್ಣು ಚುಚ್ತಾ ಇತ್ತಂತೆ. ಯಾವ ರೇಂಜಿಗೆ ಅಂದ್ರೆ ಸೂರ್ಯನ ಬೆಳಕು ಬಿದ್ದು ಈ ಪಿರಮಿಡ್ ಶೈನ್ ಆಗ್ತಾ ಇತ್ತು. ಆ ಕಾಲದಲ್ಲಿ ಅದರ ಸರ್ಫೇಸ್ ನ ಪಾಲಿಶ್ ಮಾಡಿ ಇಕ್ಕಿದ್ವಿ, ಸನ್ ರೈಸ್ ರಿಫ್ಲೆಕ್ಟ್ ಆಗೋ ತರ. ಹೋಗ್ತಾ ಹೋಗ್ತಾ ಅಲ್ಲಾಗಿದ್ ಭೂಕಂಪ ಅಲ್ಲಿ ಲೈಮ್ ಸ್ಟೋನ್ ಎಲ್ಲ ಕೆಳಗೆ ಉದ್ರೋಯ್ತು ಅಂತ ಹೇಳ್ತಾರೆ. ಇನ್ನ ಕಳ್ಳರೆಲ್ಲ ಬಂದು ಕತ್ಕೊಂಡು ಹೋಗಿದಾರಂತೆ. ಇವಾಗ ನಾವು ನೋಡ್ತಾರೆ ಈ ಪಿರಮಿಡ್ ಬಂದು ಬರೀ ಸ್ಕೆಲಿಟನ್ ಅಂತ ಹೇಳ್ತಾರೆ. ಅವಾಗ ಅದ್ರದ್ದು ಸರ್ಫೇಸ್ ಫುಲ್ ಲೈಮ್ ಸ್ಟೋನ್ ಅಲ್ಲಿ ಶೈನ್ ಆಗ್ತೈತಂತೆ. ಇನ್ನು ಕೆಲವರು ಅದ್ರ ಮೇಲೆ ಚಿನ್ನ ಎಲ್ಲ ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಪಿರಮಿಡ್ ನ 20,000 ಇಂದ 30,000 ಜನ ಸೇರಿ ಕಟ್ಟಿರೋದು. ಇದನ್ನ ಕಟ್ಟಕ್ಕೆ ಎಷ್ಟು ವರ್ಷ ಆಯ್ತು ಅಂದ್ರೆ 20 ವರ್ಷ ಆಗಿದೆ. ಒಂದು ಪಿರಮಿಡ್ ಕಟ್ಟಕ್ಕೆ 20 ಇಯರ್ಸ್ ಆಯ್ತು. ಅದು 20,000 30,000 ಜನ ಸೇರಿ ಕಟ್ಟಿದ್ದು. ಈ ಪಿರಮಿಡ್ ನ ಕಟ್ಟಿದ ಮೇಲೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಬಂದು ನೆಕ್ಸ್ಟ್ 4000 ಇಯರ್ಸ್ಗೆ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಟ್ರಕ್ಚರ್ ಆಗಿರುತ್ತೆ. ಯೋಚನೆ ಮಾಡಿ ಇದನ್ನ ಯಾರು ಕಟ್ಟಿರ್ತಾರೆ, ಹೇಗೆ ಕಟ್ಟಿರ್ತಾರೆ ಅಂತ. 4500 ವರ್ಷಕ್ಕೆ ಮುಂಚೆ ಕಟ್ಟಿದ ಈ ಪಿರಮಿಡ್ ನ ನೆಕ್ಸ್ಟ್ 4000 ವರ್ಷದಲ್ಲಿ ಯಾರ ಕೈಯಲ್ಲೂ ಇದಕ್ಕಿಂತ ದೊಡ್ಡ ಸ್ಟ್ರಕ್ಚರ್ ನ ಕಟ್ಟಕ್ಕಾಗಿಲ್ಲ. ಆ 4000 ವರ್ಷದಲ್ಲಿ ಇಲ್ದಿದ್ದ ಟೆಕ್ನಾಲಜಿ ಅವಾಗ ಈಜಿಪ್ಟ್ ಅವ್ರ ಹತ್ರ ಹೇಗಿತ್ತು ಅನ್ನೋ ಕ್ವಶನ್ ನ ಇವತ್ತು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಿರಮಿಡ್ ನ ಇಂಟೀರಿಯರ್. ಆಚೆ ಎಷ್ಟೇ ಬಿಸಿಲಿದ್ರು ಇಲ್ಲ ಎಷ್ಟೇ ಮಳೆ ಇದ್ರು ಪಿರಮಿಡ್ ಒಳಗೆ ಒಂದ್ಸರಿ ಹೋಗ್ಬಿಟ್ರೆ ಅಲ್ಲಿ ಯಾವಾಗಲೂ 20 ಡಿಗ್ರಿ ಸೆಲ್ಸಿಯಸ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗ್ತಾ ಇರುತ್ತಂತೆ. ಇವಾಗಿರೋ ಎಸಿಗಳೇ ಫಾಲ್ಟ್ ಆಗ್ತದೆ. ಆದ್ರೆ ಆ ಕಾಲದಲ್ಲಿ ಹೇಗೆ ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಇಟ್ಕೊಂಡು ಕಾನ್ಸ್ಟೆಂಟ್ ಆಗಿ 20 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ತಂದ್ರು ಅಂತ ಇವಾಗಿರೋ ಇಂಜಿನಿಯರ್ಸ್ ಮತ್ತೆ ಆರ್ಕಿಟೆಕ್ಚರ್ಸ್ ಇನ್ನ ರಿಸರ್ಚ್ ಮಾಡ್ತಿದ್ದಾರೆ. ಸರಿ, ಈ ಪಿರಮಿಡ್ ನ ಏನಕ್ಕೆ ಕಟ್ಟಿದ್ರು ಅಂತ ನೋಡಿದ್ರೆ ಆಗಿನ ಕಾಲದ ಈಜಿಪ್ಟ್ ನ ಕಲ್ಚರ್ ಅಲ್ಲಿ ಒಬ್ರು ತೀರೋದ್ಮೇಲೆ ಅವ್ರಿಗೆ ಆಫ್ಟರ್ ಲೈಫ್ ಇದೆ ಅಂತ ನಂಬ್ತಾ ಇದ್ರು. ಸೊ ಸತ್ ಮೇಲೆ ಒಬ್ರು ಜೀವನ ಮಾಡಕ್ ಬೇಕಾಗಿರೋ ವಸ್ತುಗಳು, ಚಿನ್ನ, ಚೇರು, ಬೆಡ್, ಊಟ, ಆಲ್ಕೋಹಾಲ್, ಅವ್ರ ಬಾಡಿನ ಮಣ್ಣು ಮಾಡ್ಬೇಕಾದ್ರೆ ಇವೆಲ್ಲ ವಸ್ತುನು ಅವ್ರ ಜೊತೆಲೆ ಇಟ್ಟು ಮಣ್ಣು ಮಾಡ್ತಾ ಇದ್ರು. ಒಬ್ಬ ಬಡವ ತೀರೋದ್ರೆ ಅವ್ನ ಜೀವನ ಮಾಡ್ಬೇಕಾದ್ರೆ ಅವನ ಹತ್ರ ಏನೇನೆಲ್ಲ ಥಿಂಗ್ಸ್ ಇತ್ತೋ ಅದನ್ನೆಲ್ಲ ಇಟ್ಟು ಮಣ್ಣು ಮಾಡ್ತಾ ಇದ್ರು. ಒಬ್ಬ ಶ್ರೀಮಂತ ತೀರೋದ್ರೆ ಅವನ ಹತ್ರ ಚಿನ್ನ, ಬೆಳ್ಳಿ ಎಲ್ಲ ಇದ್ದಿದ್ರೆ ಅದನ್ನೆಲ್ಲ ಇಟ್ಟು ಮಣ್ಣು ಮಾಡ್ತಾ ಇದ್ರು. ಒಬ್ಬ ರಾಜ ತೀರೋದ್ರೆ ಗೋಲ್ಡ್, ಸಿಲ್ವರ್, ಡೈಮಂಡ್ ಮತ್ತೆ ಎಷ್ಟೊಂದು ಥಿಂಗ್ಸ್ ಜೊತೆ ಅವ್ರನ್ನ ಮಣ್ಣು ಮಾಡ್ತಾ ಇದ್ರು. ಈಜಿಪ್ಟ್ ಅಲ್ಲಿ ಈ ತರ ಕಲ್ಚರ್ ನ ಫಾಲೋ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ತಾ ಹೋಗ್ತಾ ಗ್ರೇಟಿವ್ಸ್ ಅಂತ ಬರಕ್ ಸ್ಟಾರ್ಟ್ ಮಾಡಿದ್ರು. ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿದ್ದ ಶವಗಳನ್ನ ತೋಡಿ ಅಲ್ಲಿದ್ದ ಚಿನ್ನ ಬೆಳ್ಳಿನೆಲ್ಲ ಎತ್ಕೊಂಡು ಹೋಗಿ ಜೀವನ ಮಾಡ್ತಾ ಇದ್ರು. ಸೊ ಆ ಕಾಲದ ಈಜಿಪ್ಟ್ ನ ರಾಜರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸತ್ ಮೇಲೆ ಸಮಾಧಿ ಮೇಲೆ ಒಂದು ದೊಡ್ಡ ಕಲ್ಲು ಇಡ್ತಾರೆ. ಆ ಕಲ್ಲಿಟ್ರೆ ಕಳ್ಳರಿಗೆ ಜರುಗಿಸಿ ಕಳ್ತನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಅದಾದ್ಮೇಲೆ ಏನ್ ಮಾಡ್ತಾ ಇದ್ರು ಅಂದ್ರೆ 2 ಕಲ್ಲಿಟ್ಟು ಸಮಾಧಿ ಕಟ್ತಾ ಇದ್ರು. ಅದಾದ್ಮೇಲೆ 3 ಕಲ್ಲಿಟ್ರು, 4 ಕಲ್ಲಿಟ್ರು, ಹಂಗೆ ಕಲ್ ಮೇಲೆ ಕಲ್ಲು ಇಟ್ಟು ಎವಾಲ್ವ್ ಆಗಿದೆ ಈ ಪಿರಮಿಡ್ಸ್. ಫಸ್ಟ್ ಟೈಮ್ ಈ ಪಿರಮಿಡ್ ಸ್ಟ್ರಕ್ಚರ್ ನ ಯಾರು ಕಟ್ಟಿದ್ರು ಅಂದ್ರೆ ಕಿಂಗ್ಸ್ ನೆಫ್ರು ಅನ್ನೋ ಒಂದು ರಾಜ. ಅವ್ರು ಎಷ್ಟೊಂದು ಪಿರಮಿಡ್ಸ್ ಕಟ್ತಾರೆ. ನಾನು ಸತ್ ಮೇಲೆ ಚಿನ್ನ ಬೆಳ್ಳಿ ಅಂತ ಎಷ್ಟೊಂದು ವ್ಯಾಲ್ಯೂಬಲ್ಸ್ ಎತ್ಕೊಂಡು ಹೋಗ್ತೀನಿ, ಅದು ಯಾರು ಕಳ್ತನ ಮಾಡಬಾರ್ದು ಅಂತ ಫಸ್ಟ್ ಒಂದು ಪಿರಮಿಡ್ ಕಟ್ತಾರೆ, ಅವ್ರಿಗೆ ಇಷ್ಟ ಆಗಲ್ಲ. ಸೆಕೆಂಡ್ ಒಂದು ಪಿರಮಿಡ್ ಕಟ್ತಾರೆ, ಅದನ್ನು ಇಷ್ಟ ಆಗಲ್ಲ. ಅವರೆಲ್ಲ ಬದುಕಿರ್ಬೇಕಾದ್ರೆ ಅವ್ರಿಗೆ ಪಿರಮಿಡ್ಸ್ ನ ಕಟ್ಕೊಳ್ಳೋದು ಸ್ಟಾರ್ಟ್ ಮಾಡ್ಕೊಂತಾರೆ. ಆಮೇಲೆ ಮೂರನೇದಾಗ ಒಂದು ಪಿರಮಿಡ್ ಕಟ್ತಾರೆ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಅವಾಗ ಅದು ದೊಡ್ಡ ಪಿರಮಿಡ್. ಆ ಟೈಮಲ್ಲಿ ಕಿಂಗ್ಸ್ ನೆಫ್ರು ಕಟ್ಟಿದ್ರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಟ್ರಕ್ಚರ್ ಆಗಿರುತ್ತೆ. ನೆಕ್ಸ್ಟ್ ಅವ್ರ ಮಗ ಕಿಂಗ್ ಕೋಫು ಬರ್ತಾರೆ. ಅವ್ರ ಅಪ್ಪ ಕಟ್ಟಿದ ಪಿರಮಿಡ್ ಗಿಂತ ದೊಡ್ಡ ಪಿರಮಿಡ್ ಕಟ್ತಾರೆ. ಈ ಪಿರಮಿಡ್ ಬಂದು ನೆಕ್ಸ್ಟ್ 4000 ಇಯರ್ಸ್ಗೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಟ್ರಕ್ಚರ್ ಅಂತ ವರ್ಲ್ಡ್ ರೆಕಾರ್ಡ್ ಮಾಡಿರುತ್ತೆ. ಕಿಂಗ್ ಕೋಫು ಅವ್ರು ತೀರೋದ್ಮೇಲೆ ಅವ್ರ ಚಿನ್ನ, ಬೆಳ್ಳಿ, ಡೈಮಂಡ್ಸ್ ನೆಲ್ಲ ಯಾರು ಎತ್ಕೊಂಡು ಹೋಗ್ಬಾರ್ದು, ಯಾರು ಕಳ್ತನ ಮಾಡಬಾರ್ದು ಅಂತ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಿರಮಿಡ್ ನ ಕಟ್ಟಿದ್ರು. ನೆಕ್ಸ್ಟ್ ಏನಂದ್ರೆ ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ 20-30 ಸಾವಿರ ಜನ ಆ ಪಿರಮಿಡ್ ನ ಕಟ್ಟಕ್ಕೆ ಯೂಸ್ ಮಾಡಿರೋರೆಲ್ಲ ಬಂದು ಸ್ಲೇವ್ಸ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ 2010 ಅಲ್ಲಿ ಒಂದು ಡಿಸ್ಕವರಿ ಅಲ್ಲಿ ಕಂಡಿಡಿದ್ದಾರೆ. ಆ ಪಿರಮಿಡ್ ಪಕ್ಕಾನೆ ಟೂಮ್ಸ್ ಎಲ್ಲ ಕಟ್ಟಿದ್ದಾರೆ 20-30 ಸಾವಿರ ಜನಕ್ಕೂ. ಅವರು ಸತ್ ಮೇಲೆ ಆಫ್ಟರ್ ಲೈಫ್ ಅಟೆಂಡ್ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರೋ ಬ್ರೆಡ್, ಆಲ್ಕೋಹಾಲ್, ಬಿಯರ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಇದನ್ನ 2010 ಅಲ್ಲಿ ಕಂಡಿಡಿತಾರೆ. ಆದ್ರೆ ಇವತ್ತಿನವರೆಗೂ ಈ ಪಿರಮಿಡ್ಸ್ ಬಗ್ಗೆ ಮಿಸ್ಟ್ರೀಸ್ ಒಂದೊಂದಾಗಿ ಅನ್ಕವರ್ ಆಗ್ತದೆ. ಈ ಪಿರಮಿಡ್ ಒಳಗೆ ಒಂದು ಗ್ರ್ಯಾಂಡ್ ಗ್ಯಾಲರಿ ಇದೆ ಅಂತ ಕಂಡಿಡಿದ್ದಾರೆ. ಈ ಪಿರಮಿಡ್ ನ ಕಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಯೋಚನೆ ಮಾಡಿ. ಅದು ತುಂಬಾ ರೀಸೆಂಟ್ ಆಗೇನೆ ಇದರೊಳಗೆ ಗ್ರ್ಯಾಂಡ್ ಗ್ಯಾಲರಿ ಇದೆ ಅಂತಾನೆ ಕಂಡಿಡಿದಿರೋ. ಕಾರಣ ಏನಂದ್ರೆ ಇಲ್ಲಿವರೆಗೂ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಒಳಗೆ ಏನೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆರ್ಕಿಯಾಲಜಿ ಮತ್ತೆ ರಿಸರ್ಚ್ ಟೀಮ್ಸ್ ಒಳಗೆ ಹೋಗಿದ್ದಾರೆ ಅಂದ್ರೆ ಚಿಕ್ಕ ಚಿಕ್ಕ ಪ್ಯಾಸೇಜಸ್ ನ ಕ್ರಿಯೇಟ್ ಮಾಡ್ಕೊಂಡು ಒಳಗೆ ಹೋಗಿದ್ದಾರೆ. ಅಷ್ಟು ದೊಡ್ಡ ಸ್ಟ್ರಕ್ಚರ್ ಅಲ್ಲಿ ಅದನ್ನ ತಪ್ಪಾಗಿ ಕಲ್ಲೆತ್ತಿ ಅಷ್ಟು ದೊಡ್ಡ ಸ್ಟ್ರಕ್ಚರ್ ಬಿದೋಗುತ್ತೆ ಅನ್ನೋ ಒಂದು ಭಯ. ಆದ್ರೆ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇದೆ. ಆ ಹೋಲ್ಸ್ ಅಲ್ಲಿ ಚಿಕ್ಕ ಚಿಕ್ಕ ರೋಬೋಟ್ಸ್ ಮತ್ತೆ ಮಿಷಿನ್ಸ್ ನ ಮಾತ್ರ ಕಳಿಸಬಹುದು. ಮನುಷ್ಯರು ಹೋಗೋ ಅಷ್ಟು ದೊಡ್ಡದಾಗಿಲ್ಲ ಆ ಹೋಲ್ಸ್ ಏನಕ್ಕಿದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಆ ತರನೇ ರೀಸೆಂಟ್ ಆಗಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಲ್ಲಿ ಗ್ರ್ಯಾಂಡ್ ಗ್ಯಾಲರಿ ಇದೆ ಅಂತ ಕಂಡಿಡಿದಿರೋದು. ನೆಕ್ಸ್ಟ್ ಈ ಪಿರಮಿಡ್ ಒಳಗೆ ಕಾಫರ್ ಸಿಕ್ಕಿದೆ. ಕಾಫರ್ ಅಂದ್ರೆ ಈ ರಾಜರು ಚಿನ್ನ ಬೆಳ್ಳಿ ಎಲ್ಲ ಇಡೋ ಬಾಕ್ಸ್. ಆದ್ರೆ ಈ ಕಾಫರ್ಸ್ ಬಂದು ಅದು ತಗೊಂಡು ಹೋಗಿರೋ ಜಾಗಕ್ಕಿಂತ ದೊಡ್ಡದಾಗಿದೆ.
ಇದೇನ್ ಪ್ರೂವ್ ಮಾಡುತ್ತಂದ್ರೆ 20 ವರ್ಷ ಕಟ್ಟಿದ ಆ ಪಿರಮಿಡ್ ಮುಂಚೆ ಫಸ್ಟ್ ಕಾಫರ್ ಇಟ್ಟು ಅದ್ರ ಮೇಲೆ ಪಿರಮಿಡ್ ಕಟ್ಟಿ ಅದಾದ್ಮೇಲೆ ಅದ್ ಒಳಗೆ ಹೋಗಿ ಜಾಗ ಮಾಡಿದ್ದಾರೆ. ಹಂಗಂದ್ರೆ ಅವ್ರ ಆ ಕಾಲದಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿರ್ಬೇಕಿತ್ತು, ಎಷ್ಟು ಕ್ಲಿಯರ್ ಆಗಿ ಇಂಜಿನಿಯರ್ಸ್ ಮತ್ತೆ ಆರ್ಕಿಟೆಕ್ಚರ್ಸ್ ಕೆಲಸ ಮಾಡಿರ್ಬೇಕು ಅಂತ ಯೋಚನೆ ಮಾಡಿ. ಇವತ್ತೊಂದು ಮನೆ ಕಟ್ಬೇಕಂದ್ರೂ ಏನೇನ್ ಎಲ್ಲಿರ್ಬೇಕು ಅಂತ ಅಷ್ಟು ಇಶ್ಯೂ ಇರುತ್ತೆ. ಆ ಕಾಲದಲ್ಲಿ ಅವರು ಒಂದು ವಸ್ತುನ ಒಳಗಿಟ್ಮೇಲೆ ಅದನ್ನ ಆಚೆ ತರದೇ ಇರೋ ತರ ಹೇಗೆ ಪ್ಯಾಸೇಜ್ ಕಟ್ಟಬೇಕು ಅನ್ನೋದ್ವರೆಗೂ ಯೋಚನೆ ಮಾಡಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಈ ಪಿರಮಿಡ್ ಕಟ್ಟಾಗಿಂದ ನೆಕ್ಸ್ಟ್ 4000 ಇಯರ್ಸ್ಗೆ ಇದೇ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿರುತ್ತೆ. ಅದೇ ಸೆಂಟ್ರಲ್ಲಿ ಒಂದು ಚರ್ಚ್ ಟವರ್ ಕಟ್ಟಿರ್ತಾರೆ. ಚರ್ಚ್ ಟವರ್ ಕಟ್ಟಿದ್ಮೇಲೆ ಅದು ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿರುತ್ತೆ. ಆದ್ರೆ ಸೆಂಟ್ರಲ್ಲಿ ಈ ಚರ್ಚ್ ಟವರ್ ಒಡೆದು ಬಿದ್ದೋಗುತ್ತೆ. ಮತ್ತೆ ಗ್ರೇಟ್ ಪಿರಮಿಡ್ ಆಫ್ ಗೀಸಾನೇ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗುತ್ತೆ. ಅದೆಲ್ಲಿವರೆಗೂ ಅಂದ್ರೆ ಐಫಿಲ್ ಟವರ್ ಬರೋವರೆಗೂ. ಐಫಿಲ್ ಟವರ್ ಬರೋವರೆಗೂ ದ ಗ್ರೇಟ್ ಪಿರಮಿಡ್ ಆಫ್ ಗೀಸಾನೇ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್. ಐಫಿಲ್ ಟವರ್ ಯಾವಾಗ ಬಂತು ಅಂತ ಯೋಚನೆ ಮಾಡಿ. ಇವಾಗ ರೀಸೆಂಟ್ ಆಗಿ 400-500 ಇಯರ್ಸ್ ಮುಂಚೆ. ಅದೇ 400-500 ಇಯರ್ಸ್ ಅಲ್ಲಿ ಐಫಿಲ್ ಟವರ್ ಗಿಂತ ಎಷ್ಟು ದೊಡ್ಡ ದೊಡ್ಡ ಟವರ್ಸ್, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬಂದ್ಬಿಟ್ಟಿದೆ. ಅದೇ ಗ್ರೇಟ್ ಪಿರಮಿಡ್ ಆಫ್ ಗೀಸಾ 4000 ಇಯರ್ಸ್ಗೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಿಲ್ಡಿಂಗ್ ಆಗಿತ್ತು. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ತಾಜ್ ಮಹಲ್ ಹೆಂಗ್ ಕಟ್ಟಿದ್ರು ಅಂತ ಎಷ್ಟೊಂದು ಜನ ಕೇಳ್ತಾರೆ. ಆದ್ರೆ ಈ ಪಿರಮಿಡ್ ಹೆಂಗ್ ಕಟ್ಟಿದ್ರು ಅಂತಾನೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಈ ಪಿರಮಿಡ್ ನ ಕಟ್ಟಕ್ಕೆ ಯೂಸ್ ಮಾಡಿದ ಕಲ್ಲಲ್ಲ ಅಷ್ಟು ವೆಯ್ಟ್. ಈ ಕಲ್ಲೆಲ್ಲ ಎಲ್ಲಿ ಸಿಕ್ತು, ಈ ಕಲ್ಲೆಲ್ಲ ಹೆಂಗ್ ತಂದ್ರು, ಅಷ್ಟ್ ಮೇಲೆ ಹೆಂಗ್ ಎತ್ಕೊಂಡು ಹೋದ್ರು. ಒಂದೊಂದು ಕಲ್ಲು 70 ಟನ್, ಆಲ್ಮೋಸ್ಟ್ 70 ಆನೆಗಳ ವೆಯ್ಟ್. ಅಷ್ಟ್ ಮೇಲೆ ಹೆಂಗ್ ಎತ್ಕೊಂಡು ಹೋದ್ರು. ಇವತ್ತು ಒಂದ್ ಮನೆ ಕಟ್ಟಕ್ಕೆ ಒಂದ್ 10 ಜನ ನೆಡ್ಕೊಂಡು ಕೆಲಸ ಮಾಡ್ಸೋದೇ ಒಂದು ದೊಡ್ಡ ಚಾಲೆಂಜ್. ಆದ್ರೆ ಅವಾಗ 20,000-30,000 ಜನ ನೆಡ್ಕೊಂಡು ಹೆಂಗ್ ಕೆಲಸ ಮಾಡ್ಸೋದು. ಈ ಪಿರಮಿಡ್ ಬಂದು ಡೆಸರ್ಟ್ ಸೆಂಟ್ರಲ್ ಇರೋದು. ಅದಕ್ಕೆ ಸುತ್ತಮುತ್ತ 100 ಕಿಲೋಮೀಟರ್ಸ್ ಅಲ್ಲಿ ಏನೂ ಇಲ್ಲ. ಆದ್ರೆ ಈ ಕಲ್ಗಳೆಲ್ಲ ಹೇಗ್ ಬಂತು ಅಂತ ಕೇಳ್ತಿದ್ರು. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಒಂದು ಥಿಯರಿನ ಪ್ರಪೋಸ್ ಮಾಡಿದ್ದಾರೆ. ಈ ಡೆಸರ್ಟ್ ಪಕ್ಕ ಇರೋದು ನೈಲ್ ರಿವರ್. ಅಲ್ಲಿ ಕಲ್ನೆಲ್ಲ ಕಟ್ಟಿ ಬೋಟ್ಗೆ ಹಾಕಿ ಅಲ್ಲಿಂದ ತಂದು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಸರಿ, ಈ ಪಿರಮಿಡ್ ನ ಹೇಗ್ ಕಟ್ಟಿದ್ರು ಅಂದ್ರೆ ಅದಕ್ಕೊಂದು ದೊಡ್ಡ ರ್ಯಾಂಪ್ ಮಾಡಿ, ರ್ಯಾಂಪ್ ಅಂದ್ರೆ ಹಿಂಗ್ ಸ್ಲಾಂಟ್ ಆಗಿರೋ ಒಂದು ಸ್ಟ್ರಕ್ಚರ್ ನ ಕಟ್ಟಿ ಅದರಲ್ಲಿ ಕಲ್ಗಳನ್ನ ಕಟ್ಕೊಂಡು ಎಷ್ಟೊಂದು ಸಾವಿರ ಜನ ಮೇಲೆ ಎಳ್ಕೊಂಡು ಹೋಗಿ ಅದನ್ನ ಜೋಡಿಸಿಕ್ತಾ ಇದ್ರು ಅಂತ ಹೇಳ್ತಾರೆ. ಅದೇ ಇದೆಲ್ಲ ಬರೀ ಥಿಯರೀಸ್, ಯಾವ್ದು ಕನ್ಫರ್ಮ್ ಆಗಿಲ್ಲ. ಇನ್ನ ಅಷ್ಟೊಂದು ಕಲ್ಗಳನ್ನ ಇಲ್ಲಿಗೆ ಹೆಂಗ್ ತಂದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು 2026 ಅಲ್ಲೂ ಇರೋ ಎಲ್ಲ ಟೆಕ್ನಾಲಜಿ ಹಿಡ್ಕೊಂಡು ಇಷ್ಟು ವೆಯ್ಟ್ ನ ಆಲ್ಮೋಸ್ಟ್ 70 ಟನ್ ಇರೋ ಕಲ್ನ ಕ್ರೇನ್ ಸ್ಕೇಲ್ ಎತ್ತದ್ ಕಷ್ಟ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಕಾಲದಲ್ಲೇ 70 ಟನ್ ವೆಯ್ಟ್ ಇರೋ ಕಲ್ನ ಎತ್ಕೊಂಡು ಹೋಗಿ ಇವ್ರು ಹೆಂಗ್ ಬಿಲ್ಡಿಂಗ್ ಕಟ್ಟಿದ್ರು ಅನ್ನೋದು ಇರೋದ್ರಲ್ಲೇ ದೊಡ್ಡ ಮಿಸ್ಟೇಕ್. ನೆಕ್ಸ್ಟ್ ಏನಂದ್ರೆ ಯಾವ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಸಿಮೆಂಟ್ ತರ ಒಂದು ಮಿಕ್ಸರ್ ಬೇಕು. ಈ ಪಿರಮಿಡ್ ಕಟ್ಟಕ್ಕೆ ಯೂಸ್ ಮಾಡಿರೋ ಎಲಿಮೆಂಟ್ ಸಿಕ್ಕಿದೆ, ಅದನ್ನ ತಗೊಂಡ್ಬಂದು ರಿಸರ್ಚ್ ಮಾಡಿದ್ದಾರೆ. ಇದನ್ನ ಬ್ರೇಕ್ ಡೌನ್ ಮಾಡಿ ಸ್ಟಡಿ ಮಾಡಿದ್ದಾರೆ. ಆದ್ರೆ ಅವ್ರ ಕೈಯಲ್ಲಿ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಪಿರಮಿಡ್ ನ ಕಟ್ಟಕ್ಕೆ ಮೋಟರ್ ನ ಅವ್ರು ಹೇಗ್ ಮಾಡಿರ್ಬೋದು ಅಂತ ಯೋಚನೆ ಮಾಡಕ್ಕಾದ್ರೂ ಇವಾಗ ಅದನ್ನ ರೀಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಈ ತರ ಪಿರಮಿಡ್ಸ್ ಬಗ್ಗೆ ಇನ್ನೂ ಅಷ್ಟು ಮಿಸ್ಟೇಕ್ಸ್ ಇದೆ. ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇದಕ್ಕೆ ಆನ್ಸರ್ ಗೊತ್ತಿದೆ ಕಮೆಂಟ್ಸ್ ಅಲ್ಲಿ ಹೇಳಿ. ಪಿರಮಿಡ್ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಂದ್ರೆ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಯೋಚಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ನಾಳೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್, ಬೈ.